ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ವೈಭವ ನಗರ ಬಡಾವಣೆಯಲ್ಲಿರುವ ಆದರ್ಶ ಶಿಕ್ಷಣ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾಂಗ್ರೆಸ್ ಪಕ್ಷದ ಮುಖಂಡ ಗಜಾನನ ಮಂಗಸೂಳಿ ಮಾತನಾಡಿ, ದಿನದಿಂದ ದಿನಕ್ಕೆ ಅಥಣಿ ಪಟ್ಟಣ ವೇಗವಾಗಿ ಬೆಳೀತಾ ಇದೆ. ಇದರ ಜೊತೆಗೆ ಮಕ್ಕಳಿಗಾಗಿ ಶೈಕ್ಷಣಿಕ ಸಂಸ್ಥೆಗಳು ಕೂಡ ಅಷ್ಟೇ ವೇಗವಾಗಿ ಬೆಳೆಯುತ್ತಾ ಇದ್ದು, ರಾವ ಸಾಹೇಬ ಐಹೊಳೆಯವರ ಆದರ್ಶ ಶಿಕ್ಷಣ ಸಂಸ್ಥೆ ಇಡೀ ಜಿಲ್ಲೆಯಲ್ಲಿಯೇ ಮಾದರಿ ಸಂಸ್ಥೆಯಾಗಿ ಬೆಳೆಯಬೇಕು ಅಂತ ಆಶಿಸಿದರು. ದಿನದಿಂದ ದಿನಕ್ಕೆ ಬೆಳೀತಕ್ಕಂಥ ಅತಿ ವೇಗವಾಗಿ ಬೆಳೀತಕ್ಕಂಥ ನಗರ. ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗವನ್ನ ಅಥವಾ ಅತ್ಯಂತ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನ ಈ ಒಂದು ಐವತ್ತವರು ತಮ್ಮ ಶಿಕ್ಷಣ ಸಂಸ್ಥೆ ಮೂಲಕ ಮಾಡ್ತಾ ಇದ್ದಾರೆ. ಅವ್ರ ಬಳಿ ಶಿಕ್ಷಣ ಸಂಸ್ಥೆಗಳ ಒಂದು ಸರ್ಕಾರಿ ರಂಗದಲ್ಲಿ ಇರ್ಬೋದು, ಉದ್ಯೋಗದಲ್ಲಿ ಇರ್ಬೋದು, ಎಲ್ಲ ರಂಗದಲ್ಲಿ ಅವರು ರಾಜಕೀಯ ರಂಗ ಇಟ್ಕೊಂಡು ಎಲ್ಲ ರಂಗದಲ್ಲಿ ತಮ್ಮ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ದಿಗ್ವಿಜಯ ಸಿಂಗ್ ಪವಾರ್ ದೇಸಾಯಿ ಮಾತನಾಡಿ, ಪುರಸಭಾ ಸದಸ್ಯರಾದ ರಾವ ಸಾಹೇಬ ಐಹೊಳೆಯವರು ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಅನುಕೂಲಕ್ಕಾಗಿ ಆದರ್ಶ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಿದ್ದು, ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಅಂತ ಕರೆ ಕೊಟ್ಟರು. ಒಂದು 3-4 ತಿಂಗಳ ಹಿಂದೆ ಈ ಒಂದು ಶಾಲೆಯ ಅವಾರ್ಡ್ ಅನ್ನು ತಗೊಂಡಿದ್ದೇವೆ. ಚಲೋ ಒಂದು ರಿಸಲ್ಟ್ಸ್ ಅನ್ನು ಪಡೆದಿದೆ. ಇಲ್ಲಿ ಡಿಸ್ಕಷನ್ ಆಗಿದ್ದು ಹೇಳಿದರು ಅವರು. ತಾವೆಲ್ಲರೂ ಇಲ್ಲಿ ಈ ಒಂದು ಶಿಕ್ಷಣ ರಸ್ತೆ ಮಾರ್ಗದಲ್ಲಿ ಹುಡುಗರನ್ನು ಕಲಿಸ್ತೀರಿ. ಎಲ್ಲ ಶಿಕ್ಷಕರು ಒಂದು ಒಳ್ಳೆಯ ನಮ್ಮ ದೇಶದ ಬೀಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಎಲ್ಲ ಪಾಲಕರಲ್ಲಿ ಅಥವಾ ಹುಡುಗರು ಈ ಒಂದು ಸಾಧ್ಯ. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾಂಗ್ರೆಸ್ ಮುಖಂಡ ಎಸ್.ಕೆ. ಬುಟಾಳಿ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವದಾಗಿದ್ದು, ಎಲ್ಲರೂ ಈ ಶಾಲೆಯ ಸದುಪಯೋಗ ಮಾಡಿಕೊಂಡು ವಿದ್ಯಾವಂತರಾಗಬೇಕು ಅಂತ ಕರೆ ಕೊಟ್ಟರು. ರಾವ ಸಾಹೇಬ ಐಹೊಳೆ ತಮ್ಮ ಉದ್ಯೋಗದೊಂದಿಗೆ ಶೈಕ್ಷಣಿಕ ಸೇವೆಗೆ ಮುಂದಾಗಿದ್ದು, ಅವರ ಕಾರ್ಯವನ್ನ ಅಭಿನಂದಿಸಿದರು. ಬಿಸ್ನೆಸ್ ಮಾಡುವ ಮನುಷ್ಯ ಯಾವಾಗಲೂ ಇಂಥ ವಿಚಾರಗಳು ಬಹಳ ಕಡಿಮೆ ಬರ್ತಾವ. ಬಿಸ್ನೆಸ್ ಆದ್ರೆ ಬಿಸ್ನೆಸ್ ಮಾಡ್ತಾನೆ ಇದು ಒಂದು ಸಂಸ್ಥೆ ಕಳಿಸ್ಬೇಕು, ಶಾಲೆ ಕಳಿಸ್ಬೇಕು, ಬರೋ ಮಕ್ಕಳಿಗೆ ಉಪಕಾರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಿಟ್ರೆ ಮತ್ತೆ ಯಾವ ಉದ್ದೇಶನೇ ಇರಲಿಲ್ಲ. ಮತ್ತೆ ಬಿಸ್ನೆಸ್ ಮಾಡಬೇಕಂದ್ರೆ ಸಾಕಷ್ಟು ಬಿಸ್ನೆಸ್ ಇವತ್ತು ಸಾನ್ನಿಧ್ಯ ವಹಿಸಿ ಶೆಟ್ಟರಮಠದ ಶ್ರೀ ಮರುಳಸಿದ್ದ ಸ್ವಾಮೀಜಿ ಮಾತನಾಡಿ, ಆದರ್ಶ ಶಿಕ್ಷಣ ಸಂಸ್ಥೆಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಳೆಯಲಿ ಅಂತ ಶುಭ ಹಾರೈಸಿದರು. ನಮ್ಮ ರಸವನ್ನಂದ್ರ ಅಥಣಿ ಶ್ರೀಗಳು ಮುಗಿದ ಶ್ರೀಗಳು ಸದಾ ಆಶೀರ್ವಾದ. ಯಾಕಂದ್ರೆ ಕಷ್ಟದಿಂದ ಬೆಳೆದವರು, ನಾನು ಕಷ್ಟ ಬೆಳೆದ ಮುಂದೆ ನಮ್ಮ ಯಾವುದೇ ಮಕ್ಕಳಿಗೆ ಕಷ್ಟ ಆಗಬಾರ್ದು, ನನ್ನ ಕೈಗೆ ಸಹಾಯದ ಒಂದು ವಿದ್ಯಾ ಕೊಡ್ಬೇಕಂತ ಮತ್ತೊಂದು ಮುಖ್ಯವಾಗಿ ವಿದ್ಯಾಭಾವಕ್ಕೆ ಅಂತ ಹೇಳ್ತಾರ. ಇವತ್ತು ವಿದ್ಯಾವನ್ನು ಕಟ್ಟಿಸಿದಂತ ರಸವನ್ನ ಬಸವಾದ ಮತ್ತು ಶ್ರೀಗಳು ಎದಕ್ಕೆ ಕುಂತ ಎಲ್ಲ ಹಿರಿಯ ಸದಾ ಆಶೀರ್ವಾದ ಹಾಗೂ ತಾಯಿಯ ಭಕ್ತಿಪರ ತಾಯಿಯ ಸಿಂಪಲ್ ಅವರು ಒಬ್ಬ ರೈತರ ತಾಯಿಯಾಗಿ ಇಷ್ಟೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಅಧಿಕಾರಿಗಳೇ ನನಗಿಂತ ಅಂತೇಳಿ ಅವರು ದೊಡ್ಡ ಸಾಕ್ಷಿಯಾಗಿ. ವೇದಿಕೆಯಲ್ಲಿ ಉದ್ಯಮಿದಾರರು ಹಾಗೂ ಶಿಕ್ಷಣ ಪ್ರೇಮಿಗಳಾದ ರಫೀಕಾ ಡಾಂಗೆ, ರವಿ ಪೂಜಾರಿ, ಧುರೀಣರಾದ ಸಿದ್ಧಾರ್ಥ ಸಿಂಗೆ, ಅನಿಲ ಸುಂದೋಳಿ, ಅಸ್ಲಾಂ ನಾಲ್ಬಂದ, ಆದರ್ಶ ಶಿಕ್ಷಣ ಸಂಸ್ಥೆಯ ರಾವ ಸಾಹೇಬ ಐಹೊಳೆ, ಶ್ರೀಮತಿ ವಿದ್ಯಾ ಐಹೊಳೆ, ಸುನೀತಾ ಐಹೊಳೆ, ಬಂಗಾರವ್ವ ಐಹೊಳೆ, ವೈಭವ ಐಹೊಳೆ, ಶಾಲೆಯ ಆಡಳಿತಾಧಿಕಾರಿ ಸತೀಶ್ ಕುಲಕರ್ಣಿ, ಮುಖ್ಯ ಉಪಾಧ್ಯಾಯ ಮಹಂತೇಶ್ ಶಾಬಣ್ಣನವರ್, ಹನುಮಂತ ಮಂಗ, ಶಿಕ್ಷಕರು, ಶಿಕ್ಷಕಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ಮಲ್ಲಿಕಾರ್ಜುನ್ ಬುಟಾಳಿ, ಬಸವರಾಜ ಹಳದಮಳ, ಬಾಬು ಕೆಮ್ಲಾಪುರ, ರವಿ ಬಡಕಂಬಿ, ಉದಯ ಸೋಳಸಿ, ಆಸಿಫ್ ತಾಂಬೋಳಿ, ವೆಂಕಟೇಶ್ ದೇಶಪಾಂಡೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.